ಹರೇ ಶ್ರೀನಿವಾಸ ಶ್ರೀ ಸತ್ಯಬೋಧ ಗುರುರಾಜೋ ವಿಜಯತೆ. ಶ್ರೀ ಹರಿಸ್ಮರಣಂ ಫೇಸ್ಬುಕ್ ಬಳಗದ ಹಾಗೂ ಕನ್ನಡ ಹರಿದಾಸಾಸಕ್ತರಿಗೆಲ್ಲ ಡಾಕ್ಟರಿಂದ ಸಂಗಮಾದ ನನ್ನ ನಮನಗಳು. ಕೃತಿ ಪರಿಚಯ ಮಾಲಿಕೆಯೊಳಗ ಮೂಲ ಸಂಸ್ಕೃತದ ಶ್ರೀಮದ್ ವಾದಿರಾಜಯತಿವರ್ಯ ವಿರಚಿತ ಮಹಾಕಾವ್ಯ ರುಕ್ಮಿಣೀಶ ವಿಜಯ ಈ ಗ್ರಂಥದ ವಿಶೇಷತೆಯ 2ನೆಯ ಭಾಗವನ್ನು ಇಂದು ನೋಡೋಣ. ರುಕ್ಮಿಣೀಶ ವಿಜಯ ಇದು ಒಂದು ಸುಂದರ ಕಾವ್ಯ. ಕಾವ್ಯ ಅಂದಾಕ್ಷಣಕ್ಕೆ ಸ್ವಕಪೋಲ ಕಲ್ಪಿತ ಅಂತ ಭಾವಿಸೋದಲ್ಲ. ಈ ಶ್ರೀ ವಾದಿರಾಜರು ಬರೆದಿರುವ ಬರೆದು ಹೇಳಿ ಮಾಡಿದ ಎಲ್ಲ ಶಾಸ್ತ್ರ ಗ್ರಂಥಗಳಾಗಲಿ ಮಹಾಕಾವ್ಯಗಳಾಗಲಿ ಅದರೊಳಗ ಕಲ್ಪನೆಯ ಸೋಂಕಿಗೆ ಅವಕಾಶ ಇರೋದಿಲ್ಲ. ಈ ಕಾವ್ಯದ ಶೈಲಿ ಈ ಕಾವ್ಯಕ್ಕೆ ಮೀಸಲೇ ಹೊರತು ಇನ್ಯಾವುದಕ್ಕೂ ಅಲ್ಲ. ಯಾಕೆಂದರೆ ರುಕ್ಮಿಣೀಶನಿಗೆ ಸಮನಾದವನು ಅವನೇ ಅಲ್ಲವೇ? ಹಾಗೆಯೇ ಈ ರುಕ್ಮಿಣೀಶ ವಿಜಯ ಕಾವ್ಯಕ್ಕೂ ಸರಿಸಾಟಿಯಾದ ಕಾವ್ಯ ಇದೇ ಹೊರತು ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಎಂತಹ ಶಾಸ್ತ್ರೀಯ ಪ್ರಕ್ರಿಯೆ! ಮಾಘ ಕವಿಯ ಶಿಶುಪಾಲ ವಧೆಗೆ ಪ್ರತಿಸ್ಪರ್ಧಿಯಾಗಿ ಕೇವಲ 19 ದಿನಗಳಲ್ಲಿ 19 ಸರ್ಗಾತ್ಮಕವಾಗಿ ದೇವಭಾಷಾ ಸೌಂದರ್ಯದಿಂದ ದೇವತೆಗಳಿಗಾಗಿಯೇ ರಚಿಸಲ್ಪಟ್ಟ ಸುಮಧುರ ಸುಂದರ ಕಾವ್ಯ ಇದು. ಪುಣೆಯ ರಾಜಸಭೆಯಲ್ಲಿ ಮಾನುಷ ಕವಿಗಳ ಮುಂದೆ ಕಾವ್ಯ ರಾಜ ಅಂತ ಬಿರುದು ಪಡೆದಿರೋದು ಏನು ವಿಶೇಷ, ಏನು ಅತಿಶಯೋಕ್ತಿ! ದೇವತಾ ಗಮ್ಯವಾದ ಈ ಗ್ರಂಥ ದೇವಲೋಕದೊಳಗೂ ಪೂಜಿತ ಆಗ್ಯದ. ಶ್ರೀಮದ್ ಭಾಗವತ ದಶಮಸ್ಕಂದಕ್ಕೆ ಸಂವಾದ ಅನ್ನಿಸಿ ಇಂದಿಗೂ ಕಾವ್ಯ ರಾಜ ಅನ್ನಿಸ್ಕೊಂಡದ. ವಿದ್ವತ್ ಪ್ರಪಂಚದೊಳಗ ಅಜೇಯವಾಗಿ ಉಳಿದಿರುವಂತಹ ಕೃತಿ ಇದು. ಶ್ರೀಕೃಷ್ಣ ರುಕ್ಮಿಣೀ ದೇವಿಯರೇ ನಾಯಕ ನಾಯಕಿಯರಾಗಿ ಪ್ರಧಾನ ಭೂಮಿಕೆಯಾಗಿದ್ದರಿಂದ ಈ ಮಹಾಕಾವ್ಯದ ಲಕ್ಷಣದಲ್ಲಿ ಈ ಗ್ರಂಥದಲ್ಲಿ ವರ್ಣಿಸಿರುವ ಶೃಂಗಾರಾದಿ ನವರಸಗಳೆಲ್ಲವೂ ಶ್ರೀಹರಿಯ ಭಕ್ತಿರಸದಲ್ಲಿ ಅಂತ್ಯ ಆಗ್ಯಾವ. ಸರ್ವ ಋತುಗಳ ವರ್ಣನೆ, ವನ ಸೌಂದರ್ಯಗಳು, ವನವಿಹಾರಾದಿಗಳ ಕ್ರಮ, ನಾಯಕ ನಾಯಕಿಯರ ಹಾವಭಾವ, ವಿಲಾಸ ಕ್ರೀಡೆಗಳು ಇವೆಲ್ಲವೂ ತುಂಬ ಮನೋಜ್ಞವಾಗಿ ವರ್ಣಿಸಲ್ಪಟ್ಟವ. ಸ್ತ್ರೀ ಸಹಜ ಲಕ್ಷಣಗಳು, ಶೃಂಗಾರಾದಿ ಕ್ರೀಡೆಗಳ ಮನೋಮಯ ವಿಕಾರಾದಿ ಸರ್ವವಿಧ ಚೇಷ್ಟೆಗಳು ಹಿಂಗೆ ಎಲ್ಲನೂ ಶ್ರೀ ವಿಷ್ಣು ಸರ್ವೋತ್ತಮತ್ವದೊಳಗ ಕೊನೆಗೊಂಡು ಭಕ್ತಿ ರಸದೊಳಗ ಭಕ್ತರನ್ನು ಮುಳುಗಿಸಿ ಏಳಿಸ್ತಾವ. ಲೋಕದ ನಾಯಕ ನಾಯಕಿಯರ ಭ್ರೂಚಾಲನೆ ಕೇವಲ ಕಾಮದ ರತಿ ಕ್ರೀಡೆಗೆ ಎಡೆ ಮಾಡಿಕೊಡ್ತದೆ. ಆದರೆ ಈ ಕಾವ್ಯದ ನಾಯಕ ನಾಯಕಿಯರಾದ ಶ್ರೀಕೃಷ್ಣ ರುಕ್ಮಿಣೀ ದೇವಿಯರ ಭ್ರೂಚಾಲನೆಯಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಆಗ್ತದೆ ಅನ್ನುವಂತಹ ವೇದಾಂತ ಪ್ರಕ್ರಿಯೆಯನ್ನು ಎಷ್ಟು ಸುಂದರವಾಗಿ ಇಲ್ಲಿ ಬಿಡಿಸಿಟ್ಟಾರೆ. ಅಂಗ ಶೃಂಗಾರಾದಿ ಸೌಂದರ್ಯದ ಎಲ್ಲ ರೀತಿಯ ವರ್ಣನೆಗೆ ಹ್ರಾಸ ಬಾರದಂತೆ ತತ್ವ ವಿಚಾರದ ಆವೃಕದೊಳಗೆ ವರ್ಣಿಸಿದ ಔಚಿತ್ಯ ಕಂಡುಬರೋದೇ ಇದರ ವೈಶಿಷ್ಟ್ಯ. ತತ್ವ ವಿಚಾರವೂ ಸೌಂದರ್ಯ ರೂಪಕದೊಳಗೆ ವರ್ಣಿಸಲ್ಪಟ್ಟದ. ಇದೇ ಅಮಾನುಷ ದೈವ ಪ್ರತಿಭೆಯ ಪರಿಚಯ. ಜೊತೆಗೆ ತರ್ಕ ವ್ಯಾಕರಣ ವೇದಾಂತಾದಿ ಶಾಸ್ತ್ರಾರ್ಥ ರೂಪರೇಖೆಗಳಿಂದ ಕೂಡಿದ ಜಟಿಲ ಪ್ರಕ್ರಿಯೆಗಳು ಕಾವ್ಯದೊಂದಿಗೆ ಪರಸ್ಪರ ಹೆಣೆಯಲ್ಪಟ್ಟ ಅಪೂರ್ವ ಕೃತಿ ಇದು ಅನ್ನಿಸ್ಕೊಂಡದ. ಕಾವ್ಯಶಾಸ್ತ್ರದಿಂದ ವೇದಾಂತದ ಕ್ಲಿಷ್ಟ ಪ್ರಮೇಯಗಳನ್ನು ಲೋಕದೊಳಗೆ ಸಾಧಿಸೋದು ಕಂಡುಬರುವುದಿಲ್ಲ. ಆದರೆ ರುಕ್ಮಿಣೀಶ ಕಾವ್ಯ ಈ ಅದ್ಭುತ ಕಾರ್ಯವನ್ನು ಸಾಧಿಸಿದ. ಇದೇ ಇದರ ಅಸಾಧಾರಣ ಲಕ್ಷಣ. ಶ್ರೀಕೃಷ್ಣ ಅವತರಿಕೆಯ ಹಿನ್ನೆಲೆಯೊಳಗೆ ಅದರಿಂದ ಮೊದಲುಗೊಂಡು ಶ್ರೀಕೃಷ್ಣ ಬಾಲಲೀಲಾ ವಿಲಾಸ ಪ್ರಕರಣಗಳು, ಭೂಭಾರಭೂತರಾದ ದೈತ್ಯ ಸಮೂಹದ ನಾನಾ ವಿಧ ವಧಾ ಪ್ರಕರಣಗಳು, ದೈತ್ಯ ದಾನವರ ಕೆಟ್ಟ ಯುಕ್ತಿಯ ಕಾರ್ಯಚಟುವಟಿಕೆಗಳು, ಅವರ ದುಷ್ಟಬುದ್ಧಿಯ ಪ್ರಕೋಪಗಳು ಎಲ್ಲವನ್ನೂ ಇಲ್ಲಿ ವರ್ಣಿಸಲಾಗಿದೆ. ಮುಂದೆ ರುಕ್ಮಿಣೀ ದೇವಿಯರ ವಿವಾಹ, ಅವರ ಅವತಾರದ ಪ್ರಯೋಜನ, ಸ್ವರಮಣತ್ವದ ವಿಶೇಷ ಗುಣಮಂಜಕಾಂಶಗಳು, ಜಗತ್ತಿನ ಕಲ್ಯಾಣ ಇವೇ ಮೊದಲಾದ ಆಧ್ಯಾತ್ಮಿಕ ಅತ್ಯಮೋಘ ವರ್ಣನೆಗಳು ಶಾಸ್ತ್ರೀಯ ಯುಕ್ತಿಗಳ ನಡುವೆ ಕಾವ್ಯ ಕುಂದಣದೊಳಗ ಹುದುಗಿ ಭಕ್ತರ ಹೃದಯದಲ್ಲಿ ಶ್ರೀಕೃಷ್ಣ ಭಕ್ತಿ
ಸ್ಥಿರವಾಗಿ ನೆಲೆಗೊಳ್ಳುವಂತೆ ಮಾಡ್ಯಾವ. ಈ ಪರಿವ್ರಾಜಕ ಗ್ರಂಥದ ಮಹಿಮೆಯನ್ನು ಗುರು ವಾದಿರಾಜರೇ ಗ್ರಂಥದ ಅಂತ್ಯದೊಳಗೆ ಹಿಂಗೆ ವರ್ಣನ ಮಾಡ್ಯಾರ. ರೋಮ್ನ ಹರ್ಷಣಕಾರಿಣೀಂ ಶ್ರವಣತಃ ಪಾಪೌಘ ವಿಧ್ವಂಸಿನೀಂ ಪ್ರೇಮ್ಣಾ ಚಿಂತಯತಾಂ ವಿರಚಿತ್ರಂ ವಿಮಲಶ್ಲಾಘಾರ್ಥ ಸಂಧ್ಯಾನೀಯಂ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿರಾಜೋದಿತೆ ಸಂಜಾತಃ ಸುರಮಂಡಲೀಶ ಮಹಿತಃ ಸರ್ಗೋಯಮಾದ್ಯೋ ಮುದಾಂ. ಈ ಗ್ರಂಥವು ಸಂಪೂರ್ಣವಾಗಿ ಶ್ರೀಕೃಷ್ಣನ ಸನ್ನಿಧಾನಕ್ಕೆ ಪಾತ್ರವಾದದ್ದು. ನಮ್ಮ ಮನೆಗಳಲ್ಲಿ ದೇವರ ಪ್ರತಿಮೆ ಇಲ್ಲದಿದ್ದರೂ ಶ್ರೀ ರುಕ್ಮಿಣೀಶ ವಿಜಯ ಪುಸ್ತಕ ಇದ್ದರೆ ದೇವರ ಪ್ರತಿಮೆ ಇದ್ದಂತೆಯೇ. ಈ ಗ್ರಂಥಕ್ಕೆ ನಿತ್ಯ ಮಂಗಳಾರತಿ, ನೈವೇದ್ಯ, ದೀಪ, ಧೂಪ, ಪಂಚಲೋಹದ ಪ್ರತಿಮೆಗಳಂತೆಯೇ ಈ ಗ್ರಂಥದ ಪ್ರತಿಮೆಗೆ ಮಹತ್ವ ಇದೆ. ಪಂಚಲೋಹದ ಪ್ರತಿಮೆಗೆ ಎಷ್ಟು ಮಂಗಳಾರತಿ ಎತ್ತಿದರೂ ಅದು ಮಾತಾಡುವುದಿಲ್ಲ. ಆದರೆ ಈ ಗ್ರಂಥ ಪ್ರತಿಮೆ ಕ್ರಮೇಣ ಮಾತನಾಡಲು ಆರಂಭಿಸುತ್ತದೆ. ಅಂದರೆ ನಮಗೆ ಅದರ ವಿಷಯಗಳು ಅಧ್ಯಯನದ ಮೂಲಕ ಅರ್ಥವಾಗಲು ತೊಡಗುತ್ತವೆ. ಅಧ್ಯಯನ ಮೊದಲಿನ ಪೂಜೆ, ಮಂಗಳಾರತಿ ಎರಡನೇ ಪೂಜೆ. ಇದನ್ನು ಉಪನಿಷತ್ತು ಸ್ವಾಧ್ಯಾಯ ಪ್ರವಚನ ಏವ ಇತಿ ನಾಕೋ ಮೌಲ್ಯ ತದ್ವಿತಪಃ ಎಂದು ಸಾರಿದೆ. ಈ ರೀತಿಯಾಗಿ ಈ ಗ್ರಂಥದ ಮೆರವಣಿಗೆಯು ಈ ಗ್ರಂಥದಲ್ಲಿ ಅಡಕವಾದ ಕೇವಲ ಕೃಷ್ಣ ಕಥೆಗೆ ಸಂದ ಗೌರವ ಅಲ್ಲ, ಮತ್ತು ಕೃಷ್ಣ ಸರ್ವೋತ್ತಮತ್ವ, ಪಂಚಭೇದ, ಜಗತ್ಸತ್ಯತ್ವ, ತಾರತಮ್ಯ ಇತ್ಯಾದಿಗಳಿಗೆ ಆಚಾರ್ಯ ಮಧ್ವರ ಮಾತುಗಳಿಗೆ ಸಂದ ಗೌರವ ಅಂತ ಹೇಳ್ತಾರೆ. ಶ್ರೀ ಅದಮಾರು ಮಠದ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥರು ಈ ರೀತಿ ಅಭಿಪ್ರಾಯಿಸಿದ್ದಾರೆ. ಕೇವಲ ಕೃಷ್ಣ ಕಥೆಯು ಶಿಶುಪಾಲವಧೆ ಎಂಬ ಗ್ರಂಥದೊಳಗೂ ಅದ, ಆದರೆ ಅದಕ್ಕೆ ಪುರಸ್ಕಾರ ಸಿಗಲಿಲ್ಲ. ಆದ್ದರಿಂದ ನಾವು ಕೇವಲ ದೇವರ ಚರಿತ್ರೆಯನ್ನು ಮಾತ್ರ ತಿಳಿದರೆ ಸಾಲದು, ಅವನ ಪಾರಮ್ಯಾದಿಗಳನ್ನೂ ತಿಳಿಯಬೇಕು ಅನ್ನುವಂತಹ ಸಂದೇಶ ಇದರೊಳಗೆ ಅಡಕ ಆಗ್ಯದ. ಅದರೊಂದಿಗೆ ಇನ್ನೊಂದು ಸಂದೇಶವೂ ಇಲ್ಲಿ ಅದ. ನಾವು ಮನೆಯೊಳಗೆ ನಮ್ಮ ಮಕ್ಕಳಿಗೆ ಏನೇನೋ ಹೆಸರಿಡ್ತೀವಿ. ಯಾಕಂದ್ರೆ ಹೆಸರು ವ್ಯಕ್ತಿಯನ್ನು ಇತರರಿಂದ ಪ್ರತ್ಯೇಕಿಸಲು ಮಾತ್ರ ಅಂತ ಹೇಳ್ತೀವಿ. ಆದರೆ ಕೇವಲ ಈ ಒಂದೇ ಉದ್ದೇಶ ಸಾಲದು. ನಮ್ಮ ಆ ಮಗು ಜೀವನದೊಳಗೆ ಉನ್ನತಿಯನ್ನು, ಸದಾ ಜಯಾದಿಗಳನ್ನು ಹೊಂದಬೇಕು ಅನ್ನುವಂತಹ ಉದ್ದೇಶವೂ ಇರಬೇಕು. ಹಾಗಿದ್ರೆ ನಮ್ಮ ಉದ್ದೇಶಗಳನ್ನೆಲ್ಲ ಒಳಗೊಂಡಿರುವ ಭಗವಂತನ ಚಂದದ ಹೆಸರನ್ನು ಇಡಬೇಕು. ಹಾಗಾದಾಗ ಮಾತ್ರ ನಮ್ಮ ಉದ್ದೇಶ ಫಲಿಸ್ತದೆ. ಶ್ರೀ ವಾದಿರಾಜರು ತಮ್ಮ ಗ್ರಂಥಕ್ಕೆ ರುಕ್ಮಿಣೀಶ ವಿಜಯ ಅಂತ ನಾಮಕರಣ ಮಾಡಿದರು. ಈ ಗ್ರಂಥಕ್ಕೆ ಜಯ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಅವರ ಉದ್ದೇಶ ಫಲಿಸಿತು ಕೂಡ. ಆದರೆ ಶಿಶುಪಾಲ ವಧೆ ಅಂತ ಹೆಸರಿಸಿದ ಕವಿಯ ಉದ್ದೇಶ ಜಯ ಸಿಗಲಿ ಅಂತಲೇ ಆಗಿದ್ದರೂ ಆ ಹೆಸರೇ ಅಮಂಗಳಕರ ಆಗಿದ್ದರಿಂದ ಆ ಕವಿಯ ಗ್ರಂಥದ ತೇಜೋವಧೆ ಆಯಿತು. ಆದ್ದರಿಂದ ನಾಮಕರಣದ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಅಂತ ಈ ರೀತಿಯಾಗಿ ಅನೇಕ ಉದ್ದೇಶಗಳು ಈ ಗ್ರಂಥದೊಳಗೆ ಸೇರ್ಯಾವ. ಈ ರೀತಿ ವಿಶ್ವತೋಮುಖನಾದ ಶ್ರೀಕೃಷ್ಣನ ವೈಭವವನ್ನು ವಿಶ್ವತೋಮುಖದಿಂದ ಸಾರುವ ಈ ಗ್ರಂಥದ ಅಧ್ಯಯನವನ್ನು ನಮ್ಮ ಭಾಷೆಯಲ್ಲಿ ಸುಲಭವಾಗಿ ತಿಳಿಯುವಂತೆ ಅನೇಕರು ಅನುವಾದ ಮಾಡ್ಯಾರ. ಅವರ ಅಂತರ್ಯಾಮಿ ಹಯಗ್ರೀವನ ಅನುಗ್ರಹದಿಂದ ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ನೆಮ್ಮದಿಯ ಜೀವನವನ್ನು ನಡೆಸೋಣ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಅಂತ ದಾಸರು ಈ ದೇಹದ ಬಗ್ಗೆ ತಿಳಿಯ ಹೇಳ್ಯಾರ. ಸಾಧನೆ ಮಾಡುವುದು ಅಂದರೆ ಈ ದೇಹವನ್ನು ಕೊಟ್ಟಿರುವ ದೇವರನ್ನು ತಿಳಿಯುವುದು. ಅದನ್ನು ತಿಳಿಯಲು ಬೇಕಾದ ದಾರಿಯನ್ನು ಹಾಕಿಕೊಟ್ಟವರಲ್ಲಿ ಮೊದಲಿಗರು ವೇದವ್ಯಾಸರು. ಈ ಕ್ರಮವನ್ನೇ ಅನುಸರಿಸಿಕೊಂಡು ಬಂದವರು ಆಚಾರ್ಯ ಮಧ್ವರು. ಅವರ ನಂತರ ವಾದಿರಾಜರು. ವ್ಯಾಸ ಮಧ್ವರ ಮಾತುಗಳನ್ನು ಅನೇಕ ಉದಾಹರಣೆಗಳ ಮೂಲಕ ವೈದಿಕ ಸಮಾಜಕ್ಕೆ ಅರ್ಥೈಸಿದವರಲ್ಲಿ ಶ್ರೀ ವಾದಿರಾಜರು ಅಸದೃಶರು.
ಶ್ರೀರಾಜರು ಸಂಸ್ಕೃತದಲ್ಲಿ ರಚಿಸಿದ ಹಾಗೂ ಈಗ ನಮಗೆ ಕನ್ನಡದಲ್ಲಿಯೂ ಲಭ್ಯವಾಗಬಹುದಾದ ಈ ಕೃತಿಯು ಜನಗಳ ಮನೆಗಳನ್ನು ತಲುಪಲಿ. ಸಂಸ್ಕೃತವನ್ನು ಅರ್ಥೈಸಲು ಅಸಮರ್ಥರಾದ ಜನರಿಗೆ ಈ ಗ್ರಂಥವನ್ನು ಓದುವುದರಿಂದ ಪುಣ್ಯ ಲಭಿಸುವುದು, ಜೊತೆಗೆ ಪುರುಷಾರ್ಥ ಲಭಿಸುವುದು ಅಂತ ಹೇಳ್ತಾ ಈ ಗ್ರಂಥದ ಸೌಂದರ್ಯವನ್ನು ಕೆಲವೇ ನುಡಿಗಳ ಅನುವಾದದ ಮೂಲಕ ಮುಂದಿನ ಕಂತಿನೊಳಗೆ ನೋಡುವ ಮೂಲಕ ನಾವು ಸವಿಯೋಣ. ಇಂದಿನ ಪುಸ್ತಕದ ಪರಿಚಯದ ಈ ಭಾಗದ ನುಡಿ ಸೇವೆಯನ್ನು ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.